ದೇವಸ್ಥಾನ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ತದ್ರೂಪದಂತೆಯೇ ಕಟ್ಟಿದ್ದಾರೆ. ಈ ದೇವಸ್ಥಾನವನ್ನು ಕಟ್ಟಿದಂತಹ ವ್ಯಕ್ತಿ ಮೊದಲಿಗೆ ನಾಸ್ತಿಕನಾಗಿದ್ದವರು. ಒಂದಿನ ಕಣ್ಣಿನ ಸಮಸ್ಯೆ ಬಂದಿದೆ ಅಂತ ವೈದ್ಯರ ಬಳಿ ಹೋದಾಗ ವೈದ್ಯರು ಹೇಳ್ತಾರೆ, ಇಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ, ಒಂದು ಆಪರೇಷನ್ ಮಾಡಿಸ್ಕೋಬೇಕಾಗತ್ತೆ ಅಂತ. ಆಪರೇಷನ್ ಮಾಡಿಸ್ಕೊಳ್ಳೋದಿಲ್ಲ. ಅದೇ ಸಂದರ್ಭದಲ್ಲಿ ಅವರು ಶಬರಿಮಲೆಯಲ್ಲಿರುವಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಡುವಂಥ ಅವಕಾಶ ಸಿಗುತ್ತೆ. ಅಲ್ಲಿ ಹೋಗಿ ಬಂದ ನಂತರ ಕಣ್ಣಿನ ಸಮಸ್ಯೆಯಿಂದ ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ. ಅಲ್ಲಿಂದ ನಂತರ ನಾಸ್ತಿಕರಾಗಿದ್ದಂಥ ಶ್ರೀ ಜಯಪ್ರಕಾಶ್ ಗುಪ್ತಾರವರು ಆಸ್ತಿಕರಾಗಿ ಪರಿವರ್ತನೆ ಆಗ್ತಾರೆ. ಬಳ್ಳಾರಿಯಲ್ಲಿ ಬಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನವನ್ನು ಕಟ್ತಾರೆ. ಬನ್ನಿ, ಈ ವಿಶೇಷವಾದ ಕ್ಷೇತ್ರಕ್ಕೆ ನಾವು ಕೂಡ ಭೇಟಿಯನ್ನು ಕೊಟ್ಟು ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ಗುರೂಜಿ ಅವರಿಂದ ಅಲ್ಲಿನ ವಿಶೇಷತೆಗಳನ್ನು ತಿಳ್ಕೊಳ್ಳೋಣ. ಅಯ್ಯಪ್ಪ ದರ್ಶನಕ್ಕೆಂದು ಜ್ಯೋತಿಯ ಕಾಣಲೆಂದು ಕಾರ್ತಿಕ ಮಾಸದಿ ವ್ರತವಾಚರಿಸಿ ಸ್ವಾಮಿ ಭಕ್ತರು ಸೇರಿಹರು. ಅಯ್ಯಪ್ಪ ಭಕ್ತರು ಸೇರಿಹರು. ಅಯ್ಯಪ್ಪ ದರ್ಶನಕ್ಕೆಂದು ಜ್ಯೋತಿಯ ಕಾಣಲೆಂದು ಕಾರ್ತಿಕ ಮಾಸದಿ ವ್ರತವಾಚರಿಸಿ ಸ್ವಾಮಿ ಭಕ್ತರು ಸೇರಿಹರು. ಅಯ್ಯಪ್ಪ ಭಕ್ತರು ಸೇರಿಹರು. ಕಲ್ಲು ಮುಳ್ಳುಗಳ ಓಂ ಭೂತಾದಿಪಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ಶಾಸ್ತ್ರ ಪ್ರಚೋದಯಾತ್. ವೀಕ್ಷಕರೇ, ಇಂದು ನಾವು ಇರುವಂತಹದ್ದು ಅಯ್ಯಪ್ಪನ ಕ್ಷೇತ್ರದಲ್ಲಿ. ಅಯ್ಯಪ್ಪನ ಕ್ಷೇತ್ರ ಅಂತ ಹೇಳ್ತಾ ಇದ್ದ ಹಾಗೆ ಹಲವಷ್ಟು ಜನರಿಗೆ ಮೊದಲು ತಲೆಗೆ ಹೋಗಿ ನಿಂತ್ಕೊಳ್ಳೋದೆ ಶಬರಿಮಲೆ, ಅದಾದ ನಂತರ ಕೊಳತುಪುಳ, ಅದಾದ ನಂತರ ಆರ್ಯಂಗಾವು, ಇನ್ನು ಹಲವು ಕ್ಷೇತ್ರಗಳು. ಆದ್ರೆ ಶಬರಿಮಲೆಯನ್ನ ತದ್ರೂಪವಾಗಿ ಇಳಿಸಿರುವಂತಹ, ಶಬರಿಮಲೆಯಲ್ಲಿ ಇರುವಂತಹ ಇಂಚಿಂಚು ಜಾಗಗಳನ್ನು ಸಹ ನೋಡಿ ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲೂ ಇರಬೇಕು ಅಂತ ಹೇಳಿ ಬಹಳಷ್ಟು ಆಸೆ ಪಟ್ಟು ಅವರ ಬದುಕಿನಲ್ಲಿ ನಡೆದಂತಹ ಒಂದು ಪವಾಡವನ್ನ ಅವರ ಜೀವನದಲ್ಲಿ ಅನುಭವಿಸ್ತಾ, ಹಾಗಾಗಿ ಅಯ್ಯಪ್ಪನಿಗೆ ಭಕ್ತರಾಗಿ ಇಂದು ಅಯ್ಯಪ್ಪನ ಸನ್ನಿಧಿಯನ್ನ ಕಟ್ಟಿ ಸರಿಸುಮಾರು 12 ವರ್ಷಗಳಾದವು. ಈ 12 ವರ್ಷಗಳಲ್ಲಿ ಅಯ್ಯಪ್ಪನ ಸನ್ನಿಧಿಯು ದಿನದಿಂದ ದಿನಕ್ಕೆ ಬೆಳವಣಿಗೆ ಆಗ್ತಾನೆ ಹೋಗ್ತಾ ಇದೆ. ಶಬರಿಮಲೆಯ ತದ್ರೂಪ ಎಲ್ಲಿದೆ ಅಂತ ಹೇಳಿದ್ರೆ ಬೇರೆ ಇನ್ನೆಲ್ಲೋ ಅಲ್ಲ, ಅದು ನಮ್ಮ ಕರ್ನಾಟಕದಲ್ಲೇ, ಅದರಲ್ಲೂ ಹೈದರಾಬಾದ್ ಕರ್ನಾಟಕ ಆಗಿರುವಂತಹ ಬಳ್ಳಾರಿ ಜಿಲ್ಲೆಯ ಹೃದಯ ಭಾಗದಲ್ಲಿ. ಪಂಪಾ ನದಿಯಲ್ಲಿ ಸ್ನಾನವಗೈಯುತ ಪಾಪವು ಕಳೆಯಿತು ಎನ್ನುವರು. ಎರಿಮಲೆಯೇರಿ ಜೀವನ ಧನ್ಯವು ಎರಿಮಲೆ. ಬಳ್ಳಾರಿ ಜಿಲ್ಲೆಗೆ ಬಂದು ಅಯ್ಯಪ್ಪನ ದೇವಸ್ಥಾನ ಎಲ್ಲಿ ಅಂತ ಆಡೋ ಮಕ್ಕಳನ್ನ ಕೇಳಿದರೂ ಸಹ ಹೇಳಿಕೊಡ್ತಾರೆ, ಕೈ ಹಿಡಿದು ಕರ್ಕೊಂಡು ಬಂದು ಈ ಜಾಗಕ್ಕೆ ನಿಲ್ಲಿಸ್ತಾರೆ. ಅಷ್ಟು ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಅಯ್ಯಪ್ಪನ ಈ ದೇಗುಲ. ಶಬರಿಮಲೆಯಲ್ಲಿ ಇರುವಂತೆಯೇ ಪ್ರತಿಯೊಂದು ಅಂಶಗಳು ಸಹ ಇಲ್ಲಿ ಇದ್ದಾವೆ. 18 ಪಡಿ ಇರಬಹುದು. ಅದೇ ರೀತಿಯಾಗಿ ಬರ್ತಾ ಗರುಡಗಂಬದಲ್ಲಿರುವಂತಹ ಉಪಾಧಿ ದೇವತೆಗಳು ಪ್ರತಿಯೊಂದು ಸಹ ಶಬರಿಮಲೆಯಲ್ಲಿ ಇರುವಂತೆಯೇ ಇಲ್ಲೂ ಸಹ ಇರುವಂತಹದ್ದು. ಶಬರಿಮಲೆಯಲ್ಲಿ ಯಾವ ರೀತಿಯಾಗಿ ಅಯ್ಯಪ್ಪನ ವಿಗ್ರಹವು ಇದೆಯೋ ಅದೇ ರೀತಿಯಾಗಿ ನೀವು ತದ್ರೂಪ, ಪ್ರತಿ ತದ್ರೂಪ ಅಂತ ಯಾಕೆ ನಾವು ಪದ ಉಪಯೋಗಿಸ್ತಾ ಇದ್ದೇವೆ ಅಂದ್ರೆ, ನೀವು ಇಲ್ಲಿಗೆ ಬಂದ್ರೆ ನಿಮಗೆ ಶಬರಿಮಲೆಯಲ್ಲಿ ಇದ್ದೀವೋ ಅಥವಾ ಬಳ್ಳಾರಿ ಜಿಲ್ಲೆಯ ಅಯ್ಯಪ್ಪನ ದೇವಸ್ಥಾನದಲ್ಲಿ ಇದ್ದೀವೋ ನಿಮಗೆ ಗೊತ್ತಾಗೋಕ್ ಸಾಧ್ಯನೇ ಇಲ್ಲ. ಆ ರೀತಿಯಾದಂತಹ ವಿಶೇಷ ಸನ್ನಿಧಿಯಲ್ಲಿ ಇಂದು ನಾವಿದ್ದೇವೆ. ಅಭಿಷೇಕವೇ ಅಭಿಷೇಕವೇ ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕವೇ. ಕಣ್ಣೀರಿಂದ ಶ್ರೀಪಾದಕಿರಿ ಪನ್ನೀರಿಂದ ಅಭಿಷೇಕ ಮಾಡಿ ನಾವು ನೀಡಿದ ಪೂಜೆಗೆ ಬರು ಬರು ಸ್ವಾಮಿ. ನಾವು ನೀಡಿದ ಪೂಜೆಗೆ ಬರು ಬರು ಸ್ವಾಮಿ. ಅಭಿಷೇಕವೇ ಅಭಿಷೇಕವೇ
ಅಭಿಷೇಕವೇ ನಾನು 1979 ಫಸ್ಟ್ ಟೈಮ್ ಶಬರಿಮಲೆಗೆ ಹೋಗಿ ಬಂದಿದ್ದೀನಿ. 79 ಶಬರಿಮಲೆಗೆ ಹೋಗಿ ಬಂದಾಗ ಬಳ್ಳಾರಿಯಲ್ಲಿ ಫಸ್ಟ್ ಟ್ರೂಪ್ ಒಂದು 9 ಮೆಂಬರ್ಸ್ ಹೋಗಿದ್ದೀವಿ. ಅದರಲ್ಲಿ ನಾನೊಬ್ಬನು. ಎಲ್ಲರೂ ಮಾಲೆ ಹಾಕಿದ್ರು, ನಾನು ಮಾತ್ರ ಮಾಲೆ ಹಾಕಿಲ್ಲ. ಏನೋ ಮಾಲೆ ಹೇಳಿಲ್ಲ, ಕ್ಯೂರಿಯಾಸಿಟಿಯಿಂದ ಹೋಗಿ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದೀನಿ. ಎಷ್ಟೋ ಕಷ್ಟಪಟ್ಟು ಗುಡ್ಡ ಹತ್ತಿ ಹೋಗಿದ ಮೇಲೆ ಅಯ್ಯಪ್ಪನ ನೋಡಿದ ಮೇಲೆ ಮನಸ್ಸಲ್ಲಿ ಏನು ಬಂತು ಏನೋ ಆವತ್ತಿಂದ ಅಂದ್ಕೊಂಡ್ಬಿಟ್ಟೆ, ಸ್ವಾಮಿ ಎವ್ರಿ ಇಯರ್ 41 ದಿವಸ ನಾನು ವ್ರತ ಮಾಡಿಕೊಂಡು ನಿಮ್ಮ ದರ್ಶನಕ್ಕೆ ಪ್ರತಿ ವರ್ಷ ನಾನು ಬರ್ತೀನಿ ಸ್ವಾಮಿ ಅಂತೇಳಿ ಪ್ರೇಯರ್ ಮಾಡಿಕೊಂಡು ಆವತ್ತಿಂದ ಇವತ್ತು 44 ವರ್ಷದಿಂದ ಅಯ್ಯಪ್ಪನಿಗೆ ನಾನು ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ. ನನ್ನ ಜೀವನ ಗಮನದಲ್ಲಿ ಈ 44 ವರ್ಷದಲ್ಲಿ ಎಷ್ಟು ಜನ ನನ್ನ ಜೋಡಿ ಬಂದಿದ್ದಾರೋ ನಾನು ಅಂದಾಜು ಒಂದು 5,000 to 10,000 ಜನ ನಾನು ಕರ್ಕೊಂಡು ಹೋಗಿರ್ತೀನಿ ಶಬರಿಮಲೆಗೆ. 50 years ಬ್ಯಾಕ್ ನನಗೆ ಕಣ್ಣಿಗೆ ಸ್ವಲ್ಪ ರೆಟಿನಾ ಪ್ರಾಬ್ಲಮ್ ಬಂತು. ರೆಟಿನಾ ಪ್ರಾಬ್ಲಮ್ ಬಂದಮೇಲೆ ಮೆಡ್ರಾಸ್ಗೆ ಹೋಗಿ ಟ್ರೀಟ್ಮೆಂಟ್ ಮಾಡಿದ ಮೇಲೆ ಅವರು ಡೈಲೆಟ್ ಮಾಡ್ತಾರೆ, ಡ್ರಾಪ್ಸು ಇಂಜೆಕ್ಷನ್ಸು ಹಾಕಿ. ಅದು ಡೈಲೆಟ್ ಆಗಿಲ್ಲ ಲೆಫ್ಟ್ ಐ. ಅದು ಎಲ್ಲಿ ಇದಾಗಿದೆ, ರೆಟಿನಾ ಬ್ರೇಕ್ ಆಗಿದೆ ಅಂತೇಳಿ ಅವ್ರಿಗೆ ಅರ್ಥ ಆಗಿಲ್ಲ. ಸೊ ಎಷ್ಟೋ ಟ್ರೈ ಮಾಡಿದ್ರು, ಆಗಿಲ್ಲ. ಆದರೆ ರೈಟ್ ಐಲಿ ಆಗ್ಬೋದು ಅಂತೇಳಿ ರೈಟ್ ಐ ಸೆಟ್ ಮಾಡಿದರು. ಆಮೇಲೆ ಎವ್ರಿ ಮಂತ್ ಬರ್ರಿ ಅಂತ ಹೇಳಿದ್ರು. ಎವ್ರಿ ಮಂತ್ ಒಂದು 3-4 ತಿಂಗಳು ಹೋಗಿದ್ದೀನಿ. ಎವ್ರಿ ಮಂತ್ ಹೋದಾಗೆಲ್ಲ ಇಂಜೆಕ್ಷನ್ ಕೊಡೋದು, ಆಯಿಂಟ್ಮೆಂಟ್ ಹಾಕೋದು ಎಲ್ಲ ನೋಡೋದು, ಡೈಲೆಟ್ ಆಗಿಲ್ಲ, ಮತ್ತೆ ಬಾ ಅಂತ ಹೇಳೋದು. ಇದು ನೋಡ್ತಾ ಇದ್ದರೆ ನನಗೆ ಏನಪ್ಪ ಈ ಥರ ಆಯಿತು ಅಂತೇಳಿ ಆ ಟೈಮಲ್ಲಿ ಶಬರಿಮಲೆಗೆ ಹೋಗಿದ್ದೆ ನಾನು. ಶಬರಿಮಲೆಗೆ ಹೋದ್ಮೇಲೆ ಅಯ್ಯಪ್ಪನಿಗೆ ಪ್ರೇಯರ್ ಮಾಡಿಕೊಂಡೆ, ಸ್ವಾಮಿ ಇದು ನನ್ನ ಕಣ್ಣು ನಿನಗೆ ಬಿಡ್ತೀನಿ, ಇದು ಏನು ಮಾಡ್ತೀಯೋ ಅದು ಇಳಿಸ್ತೀಯೋ, ನನಗೆ ನೋಡೋಕ್ಕೆ ಇದು ಆಗುತ್ತೋ ಇಲ್ಲೋ ಎಲ್ಲ ನೀನೇ ಡೆಸಿಷನ್ ತಗೋಬೇಕು ಸ್ವಾಮಿ ಅಂತೇಳಿ ಅವ್ರು ಬಿಟ್ಟಿದ್ದು. ಇವತ್ತಿನವರೆಗೂ ನಾನು ಲೆಫ್ಟ್ ಐದು ಯಾರಿಗೂ ತೋರಿಸಿಲ್ಲ, ಯಾರಿಗೂ ಇದಿಲ್ಲ, ಅದು ಹಂಗೆ ನಡೀತಾ ಇದೆ. ಸೊ ಆ ನಂಬಿಕೆ ನನಗೆ ಭಾಳ ಆಯಿತು. ಆ ನಂಬಿಕೆಯಿಂದ ಅಯ್ಯಪ್ಪನಿಗೆ ನಾನು ಒಂದು ದೇವಸ್ಥಾನ ಕಟ್ಟೋಣ ಅಂತ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಗರ್ಭಗುಡಿಯ ಮುಂಭಾಗದಲ್ಲೇ 12 ರಾಶಿಗಳ ಚಿಹ್ನೆಯನ್ನ ಕೆತ್ತಿದ್ದಾರೆ. ಅಂದ್ರೆ ಯಾವುದೇ ರಾಶಿಯವರಾಗಿರ್ಲಿ, ಯಾವುದೇ ನಕ್ಷತ್ರದವರಾಗಿರ್ಲಿ, ಯಾರೇ ಆಗಿದ್ರು ಈ ಆಲಯಕ್ಕೆ ಬರೋದ್ರಿಂದ 12 ರಾಶಿಗಳಲ್ಲಿ ಇರ್ತಕ್ಕಂಥವರಿಗೆ ಈ ಆಲಯಕ್ಕೆ ಬರೋದ್ರಿಂದ ರಾಶಿಗೆ ಸಂಬಂಧಪಟ್ಟಂತ ಏನೇ ದೋಷಗಳಿದ್ರು ನಿವಾರಣೆ ಆಗುತ್ತೆ, ದೇವರ ಸಂಪೂರ್ಣ ಅನುಗ್ರಹ ಸಹ ಉಂಟಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ನಡೆಯುವಂತಹ ಪೂಜಾ ವಿಧಿವಿಧಾನಗಳು ನಮಗೆ ಕೇರಳೀಯ ಪದ್ಧತಿಯನ್ನೇ ಅನುಸರಿಸಿಕೊಂಡು ಬಂದಿದ್ದಾವೆ. ಹಾಗಾಗಿ ಸ್ವಲ್ಪ ಭಿನ್ನ ಅಂತ ಅನ್ನಿಸಬಹುದು. ಕರ್ನಾಟಕದ ಪದ್ಧತಿಗೂ ಕೇರಳದ ಪದ್ಧತಿಗೂ ಬಹಳಷ್ಟು ವಿಭಿನ್ನಗಳಿದ್ದಾವೆ. ಅದೇ ರೀತಿಯಾಗಿ ನಿಮಗೂ ಸಹ ಇಲ್ಲಿ ಭಿನ್ನ ಅನಿಸುವಂತಹ ಪೂಜಾ ಪದ್ಧತಿಗಳು ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾವೆ. ಇಲ್ಲಿಗೆ ಬರುವಂತಹ ಭಕ್ತಾದಿಗಳಿಗೆ ಸ್ವಾಮಿ ಅವರು ಕೇಳಿದ ಎಲ್ಲಾ ವರಗಳನ್ನ ಕೊಡ್ತಾ ಇದ್ದಾನೆ. ಇಂಥವ್ರಿಗೆ ಇಂಥದ್ದು ಕೊಟ್ಟಿಲ್ಲ ಅನ್ನೋ ಹಾಗಿಲ್ಲ. ಲಕ್ಷ್ಮೀ ಸ್ವರೂಪನಾಗಿದ್ದಾನೆ, ಆರೋಗ್ಯ ಸ್ವರೂಪನಾಗಿದ್ದಾನೆ, ವೈದ್ಯನಾಥೇಶ್ವರ ಅನ್ನಿಸ್ಕೊಂಡಿದ್ದಾನೆ. ತಾವೆಲ್ಲರೂ ಸಹ ಬರಬೇಕು, ಅಯ್ಯಪ್ಪನ ಕೃಪೆಗೆ ಪಾತ್ರರಾಗಬೇಕು. ಅಯ್ಯಪ್ಪ ಮೊದಲೇ ಅಭಿಷೇಕ ಪ್ರಿಯ. ನೀವೆಷ್ಟು ಅಭಿಷೇಕ ಮಾಡ್ತೀರೋ ಅಷ್ಟು ಅಭಿಷೇಕ ಮಾಡಿಸ್ಕೊಳ್ತಾನೆ. ಅಲಂಕಾರ ಪ್ರಿಯ. ಎಷ್ಟು ಅಲಂಕಾರ ಮಾಡೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಅಲಂಕಾರ ಮಾಡಿ. ಜೊತೆಗೆ ಬಿಲ್ವಾರ್ಚನ ಮತ್ತು ಪುಷ್ಪಾರ್ಚನ, ವಿಭೂತಿ ಅರ್ಚನೆಯ ಪ್ರಿಯ. ಬರುವಂತಹ ಭಕ್ತಾದಿಗಳು ಸಹ ಇಲ್ಲಿ ಸ್ವಾಮಿಗೆ ಬಿಲ್ವಾರ್ಚನೆ, ಕುಂಕುಮಾರ್ಚನೆ, ಭಸ್ಮಾರ್ಚನೆಯನ್ನ ಮಾಡಿಸಿ ನಿಮ್ಮ ಕಷ್ಟಗಳನ್ನ ಕಳೆದುಕೊಳ್ಳಬಹುದು. ಈ ದೇವಸ್ಥಾನಕ್ಕೆ ಯಥೇಚ್ಛ ಸಂಖ್ಯೆಯಲ್ಲಿ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರಬೇಕು. ಶರಣಂ ಅಯ್ಯಪ್ಪ ಸ್ವಾಮಿ, ಸ್ವಾಮಿ ಕಾಯೋ ಈ ಭರತ ಭೂಮಿ. ಶರಣಂ ಅಯ್ಯಪ್ಪ ಸ್ವಾಮಿ, ಸ್ವಾಮಿ ಕಾಯೋ ಈ ಭರತ ಭೂಮಿ. ಹೃದಯಗಳ ಬೆಳಕು ನೀನಾಗಬೇಕು, ನೆಮ್ಮದಿಯ ಬದುಕು ನೀನಾಗಬೇಕು. ಶರಣಂ ಮಣಿಕಂಠ ಮಾಯೆ, ಶರಣಂ 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 ಶರಣಂ. ಶರಣಂ ಅಯ್ಯಪ್ಪ ಸ್ವಾಮಿ, ಸ್ವಾಮಿ ಕಾಯೋ ಈ ಭರತ ಭೂಮಿ. ನೀವು ಅಯ್ಯಪ್ಪನ ಕ್ಷೇತ್ರ ಅಂತ ಹೇಳ್ತಾ ಇದ್ದ ಹಾಗೆ ಹೆಣ್ಣು ಮಕ್ಕಳಿಗೆ ಒಂದು ಸಂಕೋಚ, ಬರಬಹುದಾ,
ಪೂಜಿಸಬಹುದಾ, ಸ್ವಾಮಿಯ ದರ್ಶನ ಮಾಡಬಹುದಾ, ಒಳಗ್ ನಮ್ಮನ್ನ ಬಿಡ್ತಾರಾ ಅಂತ ಹೇಳಿ. ನೋಡಿ, ಇದು ಬ್ರಹ್ಮಚಾರಿ ಪೀಠವೇ ಆದರೂ ಸಹ ಇಲ್ಲಿ ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಎಲ್ಲಾ ಹೆಣ್ಣು ಮಕ್ಕಳು ಸಹ ಬಂದು ಇಲ್ಲಿ ಪೂಜೆ ಮಾಡಬಹುದು, ಸ್ವಾಮಿ ಕೃಪೆಗೆ ಪಾತ್ರರಾಗಬಹುದು. ಅಯ್ಯೋ ಇಂಥ ವಯಸ್ಸಿನವ್ರು ಬರಬಾರ್ದು, ಅಂಥ ವಯಸ್ಸಿನವ್ರು ಬರಬಾರ್ದು, ಆ ರೀತಿಯ ಯಾವುದೇ ವಿಧವಾದ ಕಟ್ಟುಪಾಡು ನಿಯಮಗಳು ಈ ಆಲಯದಲ್ಲಿ ಇಲ್ಲ. ಇದೇ ಈ ಅಯ್ಯಪ್ಪನ ದೇವಸ್ಥಾನದ ವಿಶೇಷದಲ್ಲಿ ವಿಶೇಷ. ಹಾಗಾಗಿ ಹೆಣ್ಮಕ್ಳು ತುಂಬಾ ಜನ ಅಯ್ಯಪ್ಪನ ಭಕ್ತೆಯರಿದ್ದಾರೆ. ಅವ್ರಿಗೆ ಸಂಕೋಚ ಇರುತ್ತೆ, ಅಯ್ಯೋ ಹೋಗೋಕ್ ಸಾಧ್ಯವಾಗುತ್ತಾ ಅಂತ. ನೋಡಿ, ಶಬರಿಮಲೆಯ ಕ್ಷೇತ್ರ ಅಂತ ಹೇಳ್ತಾ ಇದ್ದ ಹಾಗೆ ಅದು ಬ್ರಹ್ಮಚಾರಿ ಪೀಠವಾಗಿ ಅದಕ್ಕೆ ಬೇಕಾದ ನಿಯಮದ ಪ್ರಕಾರ ಪೂಜೆ ಪುನಸ್ಕಾರಗಳು ಅಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ಒಂದು ವಯಸ್ಸಿನ ಸ್ತ್ರೀಯರನ್ನ, ಮಹಿಳೆಯರನ್ನ ಅಲ್ಲಿ ಒಳಕ್ಕೆ ಪ್ರವೇಶ ಮಾಡೋಕೆ ಬಿಡೋದಿಲ್ಲ. ಅಂದ್ರೆ ಋತು ಪ್ರಾರಂಭವಾಗದೇ ಇರತಕ್ಕಂತಹ ಹೆಣ್ಣು ಮಕ್ಕಳು, ಋತು ನಿಂತ ಸ್ತ್ರೀಯರು ಹೋಗಬಹುದು. ಋತುವಿನ ಕಾರಣ ಮಾತ್ರವೇ ಅಲ್ಲಿ ನಿಮಗೆ ಪ್ರವೇಶ ಮಾಡೋದಕ್ಕೆ ಬಿಡಲ್ಲ ಹೊರತು ದೇವರನ್ನ ಪೂಜೆ ಮಾಡಬಾರದು, ದೇವರನ್ನ ಆರಾಧನೆ ಮಾಡಬಾರದು, ದೇವರನ್ನ ನೋಡಬಾರದು ಅನ್ನುವಂತಹ ಯಾವುದೇ ದುರುದ್ದೇಶ ಯಾವುದೇ ಅಯ್ಯಪ್ಪನ ಆಲಯಗಳಲ್ಲೂ ಸಹ ಇಲ್ಲ. ಅದನ್ನ ಮೊದಲು ನೀವು ತಲೆಯಿಂದ ತೆಗೆದು ಹಾಕಿ. ನೋಡಿ, ನೀವು ಆರ್ಯಂಗಾವ್ನಲ್ಲಿ ಹೋದಾಗ್ಲೂ ಸಹ ಯಾರೇ ಹೋಗ್ಬೋದು. ಅದೇ ರೀತಿಯಾಗಿ ಕುಳಂದನ್ಪುಳೈ ಅಲ್ಲಿ ಸಹ ಎಲ್ಲಾ ವಯಸ್ಸಿನ ಸ್ತ್ರೀಯರು ಹೋಗಬಹುದು. ಇಲ್ಲೂ ಸಹ ನಮ್ಮ ಬಳ್ಳಾರಿಯ ಈ ಶಬರಿಮಲೆಯ ತದ್ರೂಪವಾಗಿರ್ತಕ್ಕಂತಹ ಅಯ್ಯಪ್ಪನ ಸನ್ನಿಧಿಗೂ ಸಹ ಪ್ರತಿಯೊಬ್ಬರೂ ಸಹ ಬರಬಹುದು. ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗಿ ಶ್ರೀ ಶಬರಿ ಅಯ್ಯಪ್ಪ ಟ್ರಸ್ಟ್ ನವರು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂತಹ ಈ ಒಂದು ದೇವಸ್ಥಾನ ಇನ್ನಷ್ಟು ಅಭಿವೃದ್ಧಿಯಾಗಲಿ, ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬರುವ ರೀತಿಯಲ್ಲಿ ಆಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ಇವರೆಲ್ಲರಿಗೂ ಸಹ ಟ್ರಸ್ಟಿನ ಪ್ರತಿಯೊಬ್ಬರಿಗೂ ಸಹ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಶುಭವಾಗ್ಲಿ, ಮಂಗಳವಾಗ್ಲಿ.